ಹಾಯ್ ಫ್ರೆಂಡ್ಸ್, ಇವತ್ತು ಚಿಂಟು ಸ್ಕೂಲ್ ಡೇ ಇದೆಯಲ್ಲ, ಅಲ್ಲಿಗೆ ಹೊರಟಿದ್ದೀವಿ. ಸ್ಕೂಲ್ ಡೇ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ ಸ್ಕೂಲ್ ಹತ್ರ. ಲೇಟಾಗಿ ಬರೋಕ್ಕೆ ಹೇಳ್ದ ಅವನು. ಚಿಕ್ಕ ಮಕ್ಕಳದೆಲ್ಲ ಆಗೋದ್ಮೇಲೆ ಆಮೇಲೆ ಅವ್ರದ್ದಂತ ಇರೋದು, ಅದಕ್ಕೆ ಲೇಟಾಗಿ ಹೋಗೋಣ ಅಂತೇಳಿ ರೆಡಿಯಾಗಿ ಕೂತಿದ್ದೀನಿ. ಹೋಗ್ಬೇಕೀಗ. ಅಲ್ಲಿ ಯಾವ ಥರ ಎಲ್ಲ ಮಾಡಿದ್ದಾರೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡ್ದೇನೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ಇದೇ ಚಿಂಟು ಸ್ಕೂಲು. ಒಳಗಡೆ ಎಲ್ಲ ಬಿಲ್ಡಿಂಗ್ ದೊಡ್ಡದಾಗಿದೆ. ಇದು ಮುಂದೆ ಸ್ವಲ್ಪ ಪೆಂಡಲ್ ಹಾಕಿ ನೇಮ್ ಬೋರ್ಡೆಲ್ಲ ಹಾಕಿದಾರಲ್ಲ, ಸ್ವಲ್ಪ ಸ್ಕೂಲ್ಗೆ ಅಡ್ಡ ಆಗ್ತಾಯಿದೆ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ನೀವು ಹೊಸ ಸ್ಕೂಲ್ಗೆ ಚಿಂಟುನ ಜಾಯಿನ್ ಮಾಡ್ತಾಯಿದ್ದೀವಿ ಅಂತ. ಅದೇ ಸ್ಕೂಲೇ ಇದು. ನೋಡಿ, ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಓಡಾಡ್ತಾಯಿದ್ರು. ನನಗೆ ಆ ಹೆಣ್ಮಕ್ಳು ನೋಡೋದೇ ಒಂಥರ ಖುಷಿ ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಆ ಡ್ರೆಸ್ಸು ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆ ಹೆಣ್ಮಕ್ಳು ರೆಡಿ ಆದರೆ ನೋಡೋದೇ ಒಂದು ಖುಷಿ. ನನಗಂತೂ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ. ಅವ್ರನ್ನ ಅಲಂಕಾರ ಮಾಡೋದಾಗಿರ್ಬೋದು, ಇಲ್ಲ ಆ ಥರ ರೆಡಿಯಾಗಿರೋ ಮಕ್ಕಳನ್ನ ನೋಡಿ ಫೋಟೋ ತೊಗೊಳ್ಳೋದಾಗಿರ್ಬೋದು, ಅದೆಲ್ಲ ನನಗೆ ತುಂಬಾ ಇಷ್ಟ. ಯಾರಾದರೂ ಚಿಕ್ಕ ಮಕ್ಕಳು ನೋಡಿದ್ರೆ ರೆಡಿ ಮಾಡೋಣ ಅನಿಸ್ತಾ ಇರುತ್ತೆ ನನಗೆ. ಅಷ್ಟೊಂದು ಇಷ್ಟ. ಅದೇ ಏನು ಮಾಡೋದು, ನನಗೆ ಇಬ್ಬರು ಗಂಡು ಮಕ್ಕಳೇ ಇದ್ದಾರೆ, ಹೆಣ್ಮಕ್ಳು ಇಲ್ಲ. ನಮ್ಮ ಇಬ್ಬರು ಮಕ್ಳಿಗೂ ಹೆಣ್ಮಕ್ಳು ಬಟ್ಟೆ ಹಾಕಿ ಆವಾಗಲೇ ಚಿಕ್ಕದ್ರಲ್ಲಿದ್ದಾಗ ರೆಡಿ ಮಾಡಿ ಎಲ್ಲ ಇದು ಮಾಡಿದ್ದೀನಿ ನಾನು. ಆದರೂ ಅದು ಆಸೆ ಅನ್ನೋದು ತೀರಲ್ಲ ಫ್ರೆಂಡ್ಸ್. ಒಂದು ಹೆಣ್ಮಗು ಇದ್ದು ಅದು ಅನುಭವ ಆದ್ರೇ ಅದು ಆಸೆ ಅನ್ನೋದು ಹೋಗೋದು. ತುಂಬ ಚೆನ್ನಾಗಿರ್ತಾರೆ ಹೆಣ್ಮಕ್ಳು ರೆಡಿ ಆಗಿಬಿಟ್ರಂತೂ ನೋಡೋದಕ್ಕೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕಲರ್ಫುಲ್ಲಾಗಿ ಎಲ್ಲ ರೆಡಿಯಾಗಿದ್ದಾರೆ ಮಕ್ಕಳು. ನೋಡೋದಕ್ಕೆ ಒಂದು ಚೆಂದ. ತುಂಬ ಜನ ಅಂದರೆ ಕ್ರೌಡ್ ನೋಡಿ ಫ್ರೆಂಡ್ಸ್ ಹೇಗಿದೆ. ತುಂಬ ಸಖತ್ತು ಜನ ಅಂದರೆ ಜನ ಸ್ಕೂಲ್ ಡೇಗೆ. ಇದು ಲಾಸ್ಟ್ ಮಂತ್ ಆಗಿದ್ದು. ನಾನು ಈಗ ಶೇರ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಫೋನ್ ಹ್ಯಾಂಗ್ ಆಗಿಬಿಡ್ತಾಯಿತ್ತು ನನಗೆ. ವೀಡಿಯೋಸ್ ಯಾವುದೂ ತೊಗೊತಾ ಇರಲಿಲ್ಲ. ಹಾಗಾಗಿ ಎಲ್ಲ ವೀಡಿಯೋಸು ಪೆಂಡಿಂಗ್ ಇದ್ಬಿಟ್ಟಿದೆ. ಡೈಲಿ ಒಂದೊಂದು ವೀಡಿಯೋಸ್ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ದಾರೆ. ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋದೇ ಒಂದು ಚೆಂದ. ಚೆನ್ನಾಗಿ ಆಡ್ತಾಯಿದ್ದಾರೆ ಎಲ್ಲರೂ. ಎಲ್ಲ ಫುಲ್ ಡ್ಯಾನ್ಸ್ ವೀಡಿಯೋಸೇ ಹಾಕಿದ್ದೀನಿ ಇದರಲ್ಲಿ. ಫುಲ್ ಚಿಕ್ಕ ಮಕ್ಕಳದ್ದು ದೊಡ್ಡವ್ರದ್ದು ಎಲ್ಲ ಫುಲ್ ಡ್ಯಾನ್ಸ್ ವೀಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್. ಅದು ಝೂಮ್ ಮಾಡಿ ಸ್ವಲ್ಪ ತೆಗ್ಕೊಂಡೆ. ಕೈ ನೋವು ಬಂದುಬಿಡ್ತಾಯಿತ್ತು. ಫುಲ್ ಡ್ಯಾನ್ಸ್ ಯಾವುದೂ ತೊಗೊಂಡಿಲ್ಲ, ಎಲ್ಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಚಿಕ್ಕ ಮಕ್ಕಳು ಅವ್ರಿಗೆ ಹೆಂಗೆ ಮನ್ಸಿಗೆ ಬಂದರೆ ಹಂಗೆ ಆಡ್ತಾಯಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಆಡೋದನ್ನು ನೋಡೋದು ಅಂದರೆ. ಅದು ಲೈಟಿಂಗ್ಸ್ ಬೇರೆ ಕಲರ್ ಶೇಡ್ ಹಾಕಿದ್ರಲ್ಲ, ಅದು ಒಂದು ಸ್ವಲ್ಪ ಕಲರ್ಸ್ ಆ ಥರ ಬರ್ತಾಯಿದೆ. ರೆಡ್ಡು, ಗ್ರೀನು, ಯೆಲ್ಲೋ ಎಲ್ಲ ಮಿಕ್ಸ್ ಇತ್ತು, ಬ್ಲೂ ಎಲ್ಲದೂ. ಅದಕ್ಕೆ ಅದು ಕಲರ್ಸ್ ಆ ಥರ ಬರ್ತಾಯಿದೆ. ಇಲ್ಲಾಂದರೆ ಬ್ರೈಟಾಗಿ ಕಾಣಿಸ್ತಾಯಿತ್ತು ಚೆನ್ನಾಗಿ. ನೋಡಿ, ನೋಡೋದೇ ತುಂಬ ಖುಷಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಟ ಪಾಠ ಆಗಿರ್ಬೋದು. ಇದು ಸ್ವಲ್ಪ ದೊಡ್ಡ ಮಕ್ಕಳದು. ಮೋಸ್ಟ್ಲಿ ಒಂದು 8th 9th ಆ ಥರ ಇರುತ್ತೆ ಅನ್ಕೊತೀನಿ, ಇಲ್ಲ 10th. ಈ ಮೂರರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಅವರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಈ ವೈಟು ಶರ್ಟು ಪ್ಯಾಂಟ್ ಹಾಕಿರೋದೆಲ್ಲ ಗರ್ಲ್ಸೇ. ಗರ್ಲ್ಸ್ಗೆ ಬಾಯ್ಸ್ ಗೆಟಪ್ ಹಾಕಿ ಮಾಡಿಸಿದ್ದಾರೆ. ಎಲ್ಲದೂ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಡ್ಯಾನ್ಸ್ಗಳು. ಈ ದೊಡ್ಡ ಮಕ್ಳು ಆಡೋದಕ್ಕಿಂತ ನನಗೆ ಚಿಕ್ಕ ಮಕ್ಳು ಆಡೋದು ನೋಡೋದೇ ಒಂದು ಖುಷಿ. ತುಂಬ ಚೆನ್ನಾಗಿ ಆಡ್ತಾರೆ ಚಿಕ್ಕ ಮಕ್ಕಳು. ಹಾಗೆ ಅವ್ರಿಗೆ ಸ್ಕೂಲ್ ಆ ಕಡೆಗೆ ಒಂದು ಗ್ರೌಂಡ್ ಇದೆ, ಅಲ್ಲಿ ಊಟದ ವ್ಯವಸ್ಥೆ ಮಾಡಿಸಿದ್ರು ಫ್ರೆಂಡ್ಸ್. ಪಲಾವು ಮತ್ತು ಮೊಸರನ್ನ, ಇನ್ನೊಂದೇನೋ ಸ್ವೀಟ್ ಕೊಟ್ಟಿದ್ದರು. ನಾನು ಅದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬ ಜನ ಅಂದರೆ ಜನ. ಊಟ ಮಾಡ್ಕೊಂಡು ಬಂದಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಡ್ಯಾನ್ಸ್ ಪ್ರೋಗ್ರಾಮ್ಸು. ಎಷ್ಟು ಜನ ಪೇರೆಂಟ್ಸ್ ಬಂದಿರ್ತಾರೋ ಅಷ್ಟು ಜನ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ, ಈಗ ಫಂಕ್ಷನ್ಗೆ ಎಷ್ಟು ಜನ ಬಂದಿರ್ತಾರೆ ನೋಡಿ, ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಮಾಡಿದ್ರು ಫ್ರೆಂಡ್ಸ್. ಅದು ಒನ್ ಟೈಮ್ ಹಾಕ್ಕೊಂಡು ತಿಂದಾದ್ಮೇಲೆ ಮತ್ತೆ ಅವರೇ ಟೀಚರ್ಸೇ ಬಂದು ಹೇಳ್ತಾಯಿದ್ರು, ಇನ್ನೂ ಒಂದು ಟೈಮ್ ರೈಸ್ ಹಾಕ್ಕೊಳ್ಳಿ ಅಂತ ಕೇಳ್ತಾಯಿದ್ರು ಅವರು. ತುಂಬ ಚೆನ್ನಾಗಿ ಎಲ್ಲದನ್ನು ಮಾಡಿದರು. ಇದು ನೋಡಿ, ಶಿವಂದು ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದು ಲಾಸ್ಟಲ್ಲಿ ಒಂದು ಈ ಥರ ಬೆಂಕಿ ಥರ ಊದೋದೊಂದು ಬರ್ತಾಯಿತ್ತು ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ನಾನು ಕೈ ನೋವು ಬಂತು ಅಂತ ಇಳಿಸ್ಬಿಟ್ಟೆ, ಅದು ಸ್ಕಿಪ್ ಆಗೋಯ್ತು ವಿಡಿಯೋ.
ಅದು ಬಂದಿಲ್ಲ. ಇದು ಬಂದಿತ್ತು ಲಾಸ್ಟಲ್ಲಿ ಅವರು ಹೇಳ್ಕೊಡೋರು ಇರ್ತಾರಲ್ವ, ಅವ್ರು ಬಂದು ಈ ಬೆಂಕಿ ಕೆಂಡಗಳೇ ಏನೋ ಇಟ್ಕೊಂಡು ತುಂಬ ಇದು ಹೊಗೆ ಬಿಡೋ ಥರ ಏನೋ ಒಂದು ಕಾನ್ಸೆಪ್ಟ್ ಮಾಡಿದ್ರು. ಅದು ನನ್ನ ಕೈ ನೋವು ಬಂತು ಅಂತ ಹಿಂಗೆ ಇಳಿಸಿ ಮತ್ತೆ ಫೋನ್ ತೆಗಿಯೋಷ್ಟರಲ್ಲಿ ಅದು ಆಗೋಗಿತ್ತು. ಅದನ್ನು ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಇದನ್ನು ಮಾತ್ರ ಮಾಡಿಕೊಂಡೆ. ತುಂಬ ವೆರೈಟೀಸ್ ಆಫ್ ಡ್ಯಾನ್ಸಸ್ ಎಲ್ಲ ಇದ್ದವು. ಚಿಕ್ಕ ಮಕ್ಕಳದೆಲ್ಲ ಮಧ್ಯಾಹ್ನ ಊಟದ ಟೈಮ್ ಒಳಗಡೆ ಆಗೋಗಿತ್ತು. ಒಂದು 5th 6th ಮೇಲೆ ಊಟ ಆದಮೇಲೆ ಇಟ್ಕೊಂಡಿದ್ರು. ನಾವು ನಮ್ಮ ಚಿಂಟು ಇದ್ಕೊಂಡು ನಮ್ದು ಇನ್ನೂ ಲೇಟ್ ಆಗುತ್ತೆ, 1 ಗಂಟೆ ಹಂಗಾಗುತ್ತೆ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ನೀವು ಬನ್ನಿ ಅಂತ ಹೇಳಿದ್ದ. ನಮಗಿಲ್ಲಿ ಹಸುಗಳು ಎಲ್ಲ ಇರೋದ್ರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 12:30 1 ಗಂಟೆಗೆ ಹೋದ್ವಿ. ಅಷ್ಟರಲ್ಲಿ ಚಿಕ್ಕ ಮಕ್ಕಳದೆಲ್ಲ ಆಗೋಗಿತ್ತು. ಈ ದೊಡ್ಡ ಮಕ್ಕಳದು ಮಾತ್ರ ಇತ್ತು. ಅದನ್ನೇ ಒಂದು ಸ್ವಲ್ಪ ನಾನು ವಿಡಿಯೋ ಕ್ಯಾಚ್ ಮಾಡಿಕೊಂಡೆ. ಇದು ಲಾಸ್ಟಲ್ಲಿ ಒಂದು ಬರುತ್ತೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ನೋಡಿ, ಇದು ನಮ್ಮ ಚಿಂಟು ಡ್ಯಾನ್ಸು. ಈ ಫ್ರಂಟಲ್ಲೇ ಇದ್ದಾನೆ ನೋಡಿ ನಮ್ಮ ಚಿಂಟು. ಒಬ್ರಿಗಿಂತ ಒಬ್ಬರು ಒಂದೊಂದಕ್ಕಿಂತ ಒಂದೊಂದು ಡ್ಯಾನ್ಸ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ, ಫ್ರಂಟಲ್ಲೇ ಇದ್ದಾನೆ ಚಿಂಟು. ಅದು ಫಸ್ಟು ಒಂದು ಸ್ವಲ್ಪ ಸ್ಟೆಪ್ಸ್ ಏನು ನನಗೂ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಆಮೇಲೆ ಆಡಿದ್ದು ಸ್ಪೀಡು ಇದರಲ್ಲಿ ಚೆನ್ನಾಗಿತ್ತು. ಅದು ಸೌಂಡ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಸೌಂಡ್ ಮ್ಯೂಟ್ ಮಾಡಿದ್ದೀನಿ. ಸೌಂಡ್ ಏನು ಹಾಕಲಿಲ್ಲ. ಮೊನ್ನೆ ಹಾಕಿದ್ದೀನಲ್ಲ ಯುಗಾದಿ ಹಬ್ಬದ ವೀಡಿಯೋ, ಅದರಲ್ಲೂ ಹಂಗೇನೆ ಇದು ದೇವ್ರದ್ದು ಹಾಡು ಬರುತ್ತಲ್ಲ, ಅದು ದೇವ್ರ ಫೋಟೋದಲ್ಲಿ ಒಂದು ಮೈಕ್ ಇರುತ್ತಲ್ಲ, ಆ ಮೈಕಲ್ಲಿ ದೇವ್ರ ನಾಮಗಳು ಬರ್ತಾ ಇರುತ್ತಲ್ಲ, ಅದು ಹಾಕಿದ್ದಕ್ಕೇ ಕಾಪಿರೈಟ್ ಬಂದುಬಿಡ್ತು. ಮತ್ತೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ ನಾನು ಆ ವಿಡಿಯೋನ. ಅದಕ್ಕೆ ನಾನು ಯಾವುದೂ ಇಲ್ಲಿ ಸೌಂಡು ಒರಿಜಿನಲ್ ಸೌಂಡ್ ಹಾಕಲಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಇದು ಕಾಪಿರೈಟ್ ಬಂದುಬಿಟ್ರೆ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕು ಅಂದರೆ ನನಗೆ ಇಲ್ಲಿ ನೆಟ್ ಪ್ರಾಬ್ಲಮ್ ಫ್ರೆಂಡ್ಸ್. ಫೋನ್ ಬೇರೆ ಹ್ಯಾಂಗ್ ಆಗಿಬಿಡ್ತಾ ಇದೆಯಲ್ಲ, ಅದು ಒಂದು ಪ್ರಾಬ್ಲಮ್ಮು. ಅದರಲ್ಲಿ ನೆಟ್ ಬೇರೆ ನಾನು ನೆಟ್ ಆನ್ ಮಾಡಿದ್ರೆ ಸಾಕು ತುಂಬ ಫಾಸ್ಟಾಗಿ ನೆಟ್ ಕಟ್ ಆಗ್ತಾಯಿದೆ. ಅದು ಯಾಕಂತ ನನಗೆ ಅರ್ಥ ಆಗ್ತಾಯಿಲ್ಲ. 2 GB ನೆಟ್ಟು. ಮುಂಚೆ ಎಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಮತ್ತೆ ನನಗೆ ಒಂದು ದಿನಕ್ಕೆಲ್ಲ ಆಗಿರೋದು ಅದು ಏನು 2 GB ನೆಟ್ಟು. ಈಗ ಒಂದು ವೀಡಿಯೋ ಅಪ್ಲೋಡ್ ಒಂದು 10 ಮಿನಿಟ್ಸ್ 12-15 ಮಿನಿಟ್ಸ್ ಒಳಗಡೆ ಇದ್ರೂ ಫುಲ್ಲು ಹತ್ತತ್ರ 1.54 ಇಲ್ಲ 60 ಆ ಥರ ಕಟ್ಟಾಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪನೇ ನೆಟ್ಟು ಉಳಿಯುತ್ತೆ ನನಗೆ. ನೆಟ್ ಆನ್ ಮಾಡಿದ್ರೆ ಸಾಕು ತುಂಬಾ ಫಾಸ್ಟಾಗಿ ನೆಟ್ ಕಟ್ ಆಗ್ತಾಯಿದೆ. ಅಂಗಡಿಯಲ್ಲಿ ಕೇಳಿದ್ದಕ್ಕೆ ಯೂಟ್ಯೂಬ್ದು ಏನೋ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀರ ನೀವು, ಅದಕ್ಕೆ ಆ ಥರ ಆಗ್ತಾಯಿದೆ ಅಂದರು. ಏನಂತ ಗೊತ್ತಿಲ್ಲ. ಮುಂಚೆ ಎಲ್ಲ ವೀಡಿಯೋ ಮಾಡಿ ಇನ್ನೂ ಮಿಕ್ಕಿರೋದು ನನಗೆ ನೆಟ್ಟು 1 GB ನೆಟ್ಟು ಮಿಕ್ಕೋದು. ಯಾವಾಗ ಬೇಕೋ ಅಪ್ಲೋಡ್ ಮಾಡ್ಬೋದಾಗಿತ್ತು, ಇವಾಗ ಆಗಲ್ಲ ಫ್ರೆಂಡ್ಸ್. ಏನಾದರೂ ಒಂದು ಸ್ವಲ್ಪ ನಾನು ಫೋನ್ ಓಪನ್ ಮಾಡಿ ಇಲ್ಲ ವಾಟ್ಸಪ್ಪು ಇನ್ಸ್ಟಾನೋ ಇಲ್ಲ ಫೇಸ್ಬುಕ್ಕಲ್ಲೋ ಏನಾದರೂ ಒಂದು ಸ್ವಲ್ಪ ನೋಡಿದ್ದೀನಿ ಅಂದರೆ ತುಂಬ ಫಾಸ್ಟಾಗಿ ನೆಟ್ ಕಟ್ ಆಗಿಬಿಡುತ್ತೆ. ಅದು ಒಂದು ಬೇಜಾರು ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಬೆಳಗ್ಗೆನೇ ಮಾಡಬೇಕು ಮಾಡಿದ್ರೆ, ಇಲ್ಲಾಂದರೆ ಒಂದಿನ ಎಲ್ಲ ನೆಟ್ ಯೂಸ್ ಮಾಡದೆ ಸೇವ್ ಮಾಡಿಕೊಂಡು ಈ ಥರ ಮಧ್ಯಾಹ್ನ ಟೈಮು ಯಾವಾಗಲಾದರೂ ಅಪ್ಲೋಡ್ ಮಾಡಬೇಕು. ಹಂಗಾಗ್ಬಿಟ್ಟಿದೆ ನನಗೆ. ಅದಕ್ಕೆ ಸರಿ ಅಂತ ನಾನು ಇವತ್ತು ಬೆಳಗ್ಗೆಯಿಂದ ಫೋನ್ ಏನು ಯೂಸ್ ಮಾಡಲಿಲ್ಲ. ಈಗ ಸ್ವಲ್ಪ ವೀಡಿಯೋ ಹಾಕೋಣ, ತುಂಬ ಲಾಂಗ್ ಆಗೋಗ್ತಾಯಿದೆ. ಎಷ್ಟು ವೀಡಿಯೋಸ್ ಹಾಕಿದ್ರೂ 1 ದಿನ 2 ದಿನ ಏನಾದರೂ ಮಿಸ್ ಆದರೆ ಸಾಕು, ಇರೋದೆಲ್ಲ ಹೊರ್ಟೋಗುತ್ತೆ ಫ್ರೆಂಡ್ಸ್. ವಾಚ್ ಅವರ್ಸು ವ್ಯೂಸು ಎಲ್ಲ ಫುಲ್ ನಿಲ್ಲಿಗೆ ಬಂದುಬಿಡುತ್ತೆ. ನನಗೆ ಆಗಂತೂ ಸುಮ್ಮನೆ ವೀಡಿಯೋಸು ಬೇಡ ನನಗೆ, ಯಾವ ಯೂಟ್ಯೂಬು ಬೇಡಪ್ಪ. ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಹಾಕಿರ್ತೀವಿ, ಇರೋ ವ್ಯೂಸು ಮತ್ತು ವಾಚ್ ಅವರೆಲ್ಲ ಹೋಗ್ಬಿಡುತ್ತೆ ಅಂತ ಬೇಜಾರು.